ಮಾರ್ಕೆಟಲ್ಲಿ ತುಂಬ ಶಾಪ್ಸ್ಗೆ ಸಪ್ಲೈ ಕೂಡ ಮಾಡ್ತಾ ಇದ್ದಾರೆ. ನೀವೇನ ಓನ್ ಯೂಸ್ಗೆ ಪರ್ಚೇಸ್ ಮಾಡ್ಕೋಬೇಕು, ಸೇಲ್ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ನೀವು ವಿಸಿಟ್ ಮಾಡಬೇಕು ಆಗಿರೋವಂಥ ಶಾಪ್ ಇದು. ಇವ್ರ ಹತ್ರ ಚಿಕ್ಕ ಚಿಕ್ಕ ಐಟಮ್ಸಿಂದ ಎಲ್ಲ ಥರ ಐಟಮ್ಸು ಸಿಗುತ್ತೆ ಫ್ರೆಂಡ್ಸ್. ಕ್ವಾಂಟಿಟಿ ಸಿಗುತ್ತೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲವೊಂದು ವೆರೈಟೀಸ್ ಪೀಸ್ ಲೆಕ್ಕ ಇರುತ್ತೆ, ಕೆಲವೊಂದು ವೆರೈಟೀಸ್ ನಿಮಗೆ ವೆಯ್ಟ್ ಲೆಕ್ಕ ಇರುತ್ತೆ. ಕಂಪ್ಲೀಟ್ಲಿ ಕಾಪರ್ ಮತ್ತು ಪಿತ್ತಾಳೆ ಎರಡು ಐಟಮ್ಸು ಕೂಡ ನಿಮಗೆ ಇವ್ರ ಹತ್ರ ಸಿಗುತ್ತೆ. ಯುನಿಕ್ ಆಗಿರೋಂಥ ಪ್ರಾಡಕ್ಟ್ಸ್ ಇವ್ರ ಹತ್ರ ನೀವು ಬೆಸ್ಟ್ ಪ್ರೈಸಸಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಶಾಪ್ಗೆ ವಿಸಿಟ್ ಮಾಡಿ ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಅಥವಾ ವಿಸಿಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ವಿಡಿಯೋ ಕಾಲ್ ಆಪ್ಷನ್ನು ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಇವ್ರದ್ದು ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇವ್ರದ್ದು ಪರ್ಸ್ನಲ್ ವೆಬ್ಸೈಟ್ ಕೂಡ ಇದೆ, ವೆಬ್ಸೈಟ್ ಥ್ರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಶಾಪ್ಗೆ ಡೈರೆಕ್ಷನ್ಸು ಲ್ಯಾಂಡ್ ಮಾರ್ಕು ನೋಡೋಣ ಫ್ರೆಂಡ್ಸ್. ಇದು ಬಂದು ನಗರದ ಪೇಟ್ ಮೇನ್ ರೋಡು. ಇಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ ನೋಡಿ, ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತದೆ. ರಾಮ್ ಮೆಡಿಕಲ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ಒಂದು ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಸ್ವಲ್ಪ ಮುಂದೆ ನೀವು ವಾಕ್ ಮಾಡ್ಕೊಂಡು ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಶಾಪ್ ಅನ್ನೋದು ಬರುತ್ತೆ. ಮಿಸ್ಗೈಡ್ ಆಗಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಲೊಕೇಶನಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ರಾಮ್ ಮೆಡಿಕಲ್ ಎಕ್ಸಾಕ್ಟ್ ಆಪೋಸಿಟಲ್ಲೇ ಬರುತ್ತೆ, ಕನ್ಫ್ಯೂಷನ್ಸ್ ಏನೂ ಕೂಡ ಇಲ್ಲ ಫ್ರೆಂಡ್ಸ್. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಬಂದು ನೀವು ಲೆಫ್ಟ್ ಟರ್ನ್ ಮಾಡಬೇಕು. ಸೊ ಇಲ್ಲಿ ಲೆಫ್ಟಲ್ಲಿ ನಿಮಗೆ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಇವ್ರದ್ದು ವಿಗ್ರಹಾಸ್ ಎಲ್ಲ ಕೂಡ ಸಿಗುತ್ತೆ. ಸ್ಮಾಲ್ ಸೈಜಿಂದ ಅಪ್ ಟು ಬಿಗ್ ಸೈಜಸ್ ತನಕ ವಿಗ್ರಹಾಸ್ ಸಿಗುತ್ತೆ. ವರ್ಕ್ಮ್ಯಾನ್ಶಿಪ್ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಈ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ. ಇವತ್ತು ನಾನು ತೋರಿಸಿರೋದೆಲ್ಲ ಇನ್ನೊಂದು ಶಾಪಲ್ಲಿ ಇವ್ರದ್ದು ಕಂಪ್ಲೀಟ್ಲಿ ಪೂಜಾ ಆರ್ಟಿಕಲ್ಸ್ ಫ್ರೆಂಡ್ಸ್. ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಇದೆ ನೋಡಿ. ಸೊ ಈ ಶಾಪಲ್ಲಿರೋ ಕಲೆಕ್ಷನ್ಸ್ ಇವತ್ತು ನೋಡೋಣ ಫ್ರೆಂಡ್ಸ್. ವಾಟರ್ ಪಾಟ್ ಅಲ್ಲ, ಟ್ಯಾಪ್ ಬರುತ್ತೆ. ಓಕೆ, ಇದಕ್ಕೆ ಟ್ಯಾಪ್ ಬರುತ್ತೆ ಎಕ್ಸ್ಟ್ರಾ. ಓಕೆ ಸರ್, ಇದರಲ್ಲಿ ಸೈಜಸ್ ಯಾವ ಸೈಜಿಂದ ಸಿಗುತ್ತೆ ಸರ್? ಇದಕ್ಕಿಂತ ದೊಡ್ಡದಾ ಇದಕ್ಕಿಂತ ಕಡಿಮೆದಾ? ಇದು ಸ್ಟಾರ್ಟಿಂಗ್ ಕೆಪಾಸಿಟಿ 4 ಲೀಟರ್ ಇಂದ ಇದೆ. ಓಕೆ, 4, 8, 12, 16 ಅಪ್ ಟು 16 ತನಕ ಸಿಗುತ್ತೆ. ಓಕೆ, ಇದು ಬಿಗ್ ಸೈಜ್ ಮತ್ತೆ ಡಿಸೈನು ಬೇರೆ ಇದೆಲ್ಲ. ಇದು ಎಲ್ಲ ಬೇರೆ ಬೇರೆ ಇದೆ. ಓಕೆ, ಇದಕ್ಕೆ ವಿತ್ ಟ್ಯಾಪ್ ಬರುತ್ತೆ, ವಿತ್ ಸ್ಟ್ಯಾಂಡು ಬರುತ್ತೆ. ಇದೆಲ್ಲ ವೆಯ್ಟ್ ಮೇಲೆ ರೇಂಜಾ ಸರ್? ಇದು ಪೀಸ್ ಲೆಕ್ಕ ಬರುತ್ತೆ. ಓಕೆ, ಇದು ಚಂಬು, ನೇತಿ ಚಂಬುನಾ? ಓಕೆ, ಇದರಲ್ಲಿ ಸೈಜಸ್ ಸಿಗುತ್ತಾ? ಇದರಲ್ಲಿ ಸೈಜಸ್ ಸಿಗುತ್ತೆ. ಇದರಲ್ಲಿ ಜಗ್ಗಲ್ಲಿ 3 ಸೈಜಸ್ ಬರುತ್ತೆ. 3 ಸೈಜಸ್ ಮತ್ತೆ ಪ್ಯೂರ್ ಕಾಪರ್. ಓಕೆ, ಸ್ಟೀಲ್ ಅಂದ್ರೆ ಒಳಗಡೆ ಕಾಪರ್ ಕೋಟಿಂಗ್ ಇರುತ್ತೆ ಫ್ರೆಂಡ್ಸ್. ಕಾಪರ್ ಔಟ್ಸೈಡ್ ಸ್ಟೀಲ್. ಮತ್ತೆ ಸೈಜಸ್ ಸಿಗುತ್ತೆ ನಿಮಗೆ ಬೇರೆ ಬೇರೆ. ಸೊ ವಾಶ್ ಮಾಡೋಕ್ಕೂ ಸ್ವಲ್ಪ ಈಸಿ ಇರುತ್ತೆ. ವಾಷಬಲ್ ನೋಡಿ, ಈ ತರ ಬರುತ್ತೆ. ಸೊ ಒಳಗಡೆ ಕಾಪರ್ ಬಂದಿದೆ. ಇದರಲ್ಲಿ 3 ಸೈಜಸ್ ಸಿಗುತ್ತೆ. 3 ಸೈಜಸ್. ಇದು ಪ್ಯೂರ್ ಕಾಪರ್. ಇದು ಪ್ಯೂರ್ ಕಾಪರ್ ಬರುತ್ತೆ. ಸೊ ನೀವು ಪ್ಯೂರ್ ಕಾಪರ್ ಎಲ್ಲ ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ರೆ ಮತ್ತೆ ಬೇಡ ಅಂದರೆ ರಿವ್ಯಾಲ್ಯೂ ಕೂಡ ಅವೈಲಬಲ್ ಇರುತ್ತೆ. ಅದು ಸೆಟ್ ಅಲ್ಲ ಸರ್? ಅದು ತೋರಿಸಿ. ಸೊ ಮತ್ತೆ ಜ್ಯೂಸ್ ಯಾರಾದರೂ ಬಂದರೆ ನೀರು ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಎಷ್ಟು ಗ್ಲಾಸಸ್ ಬರುತ್ತೆ ಸರ್ ಇದರಲ್ಲಿ? 6 ಪೀಸಸ್ ಗ್ಲಾಸ್. 6 ಗ್ಲಾಸು ಮತ್ತೆ 1 ಜಗ್ಗು. ಇದು ಪೀಸ್ ಲೆಕ್ಕನಾ? ಪೀಸ್ ಲೆಕ್ಕ. ಎಷ್ಟು ಬರ್ಬೋದು ಸರ್ ಇದು? ಸಮಥಿಂಗ್ 1100, 1200 ಆ ರೇಂಜಲ್ಲಿ ಬರುತ್ತೆ. ಬಟ್ ತುಂಬಾ ರೀಸನಬಲ್ ಪ್ರೈಸ್. ಕುಕ್ಕರ್ ತುಂಬ ಕ್ಯೂಟ್ ಆಗಿದೆ. ಕುಕ್ಕರ್ ನೋಡೋಕ್ಕೆ ಪಿತ್ತಾಳೆ ಅಲ್ಲ ಇದು? ಹಿತ್ತಾಳೆ. ಓಕೆ, ವಿಸಿಲು ಹಿತ್ತಾಳೆ ಇದೆ. ಒಳಗಡೆ ಕೋಟಿಂಗ್ ಮಾತ್ರ ಓಕೆ. ಔಟ್ಸೈಡ್ ಇರೋದೆಲ್ಲ ಇದಾ? ಹಿತ್ತಾಳೆ. ಒಳಗಡೆ ಕೋಟಿಂಗು ಇದು ಕಲೈ. ಇದು ಬೇರೆ ಸೈಜಸ್ ಸಿಗುತ್ತೆ, ಒಂದೇ ಸೈಜ್ ಸರ್? ಇದರಲ್ಲಿ 3 ಸೈಜಸ್ ಇದೆ. 2 ಲೀಟರ್, 3 ಲೀಟರ್ ಮತ್ತೆ 5 ಲೀಟರ್. ಓಕೆ, 2 ಲೀಟರ್, 3 ಲೀಟರ್ ಮತ್ತೆ 5 ಲೀಟರ್. ಇದು ಕಡಾಯಿ. ಇದು ಕಡಾಯಾ? ಸೊ ಕುಕಿಂಗ್ ಪಾತ್ರೆಗಳು ಎಲ್ಲಾನು ಸಿಗುತ್ತೆ ಅಲ್ಲ? ಇದು ಕಂಪ್ಲೀಟ್. ಇದು ಕಡಾಯಿ, ಇದು ಕಂಪ್ಲೀಟ್ಲಿ ಕಾಪರ್ ಅಲ್ಲ? ಇದು ಕಾಪರ್ ಅಲ್ಲಿ ಬರುತ್ತೆ, ಇದು ಪಿತ್ತಾಳೆನಲ್ಲಿ ಬರುತ್ತೆ. ಸೈಜಸ್ ಎಲ್ಲ ಸಿಗುತ್ತೆ ಸರ್ ಇದರಲ್ಲಿ? ಎಲ್ಲ ಸೈಜಸ್ ಸಿಗುತ್ತೆ. ಫ್ರೈ ಪ್ಯಾನ್, ಸಾಸ್ ಪ್ಯಾನ್. ಸೊ ಎಲ್ಲ ಐಟಮ್ ಸಿಗುತ್ತೆ. ಬಟ್ ವಾಷಿಂಗ್ ಇನ್ಸ್ಟ್ರಕ್ಷನ್ಸ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲ ಥರ ಕಲೆಕ್ಷನ್ ಸಿಗುತ್ತೆ ಫ್ರೆಂಡ್ಸ್. ಪೂಜಾ ಐಟಮ್ಸ್ ಆಗಲಿ, ಕುಕಿಂಗ್ ಮನೇಲಿ ಊಟ ಮಾಡ್ಕೊಳಕ್ಕೆ ಬೇಕಾಗಿರೋಂಥ ಪಾತ್ರೆಗಳು. ಇದು ಸರ್? ಇದು ತವಾ. ಹಿತ್ತಾಳೆ ತವಾ. ಏನೇನು ಬಂದಿದೆ ನೋಡ್ತಾ ಇದ್ರೆ. ದೋಸೆ ಆಗ್ಬೋದಾ ಅದರಲ್ಲಿ? ದೋಸೆ ಮಾಡ್ಬೋದಾ? ಇದು ಫ್ರೈ ಪ್ಯಾನ್. ಇದು ಹಿತ್ತಾಳೆನೆ. ಇದು ಟೋಪು.
ಪಾತ್ರೆ. ಸೊ ಇದರಲ್ಲಿ ಸೈಜಸ್ ಸಿಗುತ್ತಲ್ಲ? ಎಲ್ಲ ಸೈಜಸ್ ಸಿಗುತ್ತೆ. ಮಿಲ್ಕ್ ಪಾಟ್ ಥರ ಯೂಸ್ ಮಾಡ್ಬೋದು, ಆಯಿಲ್ ಪಾಟ್ ಥರನೂ ಯೂಸ್ ಮಾಡ್ಕೋಬೋದು. ಓಕೆ, ಇದರಲ್ಲೂ ಸೈಜಸ್ ಸಿಗುತ್ತಲ್ಲ? ಇದೆಲ್ಲ ವೆಯ್ಟ್ ಲೆಕ್ಕ. ಇದು ಸರ್ ಮಸಾಲಾ ಬಾಕ್ಸ್ ಅಲ್ಲ? ಇದು ಮಸಾಲಾ ಬಾಕ್ಸ್. ಇದು ಏನು ಪಿತ್ತಾಳೆನಾ? ಹಿತ್ತಾಳೆ ಮಸಾಲಾ ಬಾಕ್ಸ್. ವೆಯ್ಟ್ ಕೂಡ ಇದೆ. ಇದೆಲ್ಲ ವೆಯ್ಟ್ ಲೆಕ್ಕ, ಪೀಸ್ ಲೆಕ್ಕ ಸರ್? ಪೀಸ್ ಲೆಕ್ಕ. ಎಷ್ಟು ಯೂನಿಕ್ ಆಗಿದೆ ನೋಡಿ. ಇದರಲ್ಲಿ 3-4 ಸೈಜಸ್ ಇದೆ. 3-4 ಸೈಜಸ್ ಇದೆ. ಅಷ್ಟಲಕ್ಷ್ಮಿ ಲೋಟ ಇದೆ. ಅಷ್ಟಲಕ್ಷ್ಮಿ ಚಂಬು. ಇದು ಹಿತ್ತಾಳೆ ಚಂಬು. ಇದು ಪ್ಲೇನ್ ಅಲ್ಲ? ಇದು ಚಿಕ್ಕದು ಟೋಪು. ದಾನ ಅದಕ್ಕೆ ಮಸಾಲೆ ದಾನ ಕೊಡ್ತಾರಲ್ಲ, ದಾನಾಗೆ ಯೂಸ್ ಆಗುತ್ತೆ. ಉರ್ಲಿ ಥರ ಯೂಸ್ ಮಾಡ್ಕೋಬೋದು. ಪ್ರೈಸ್ ತುಂಬಾ ಮೀಡಿಯಮ್ ಇರುತ್ತೆ. ಇದು ಉರ್ಲಿ ಥರ ಯೂಸ್ ಮಾಡ್ಬೋದು. ಇದರಲ್ಲೂ ಸೈಜಸ್ ಇದೆ, ಡಿಸೈನ್ಸ್ ಇದೆ. ಇದು ಸರ್ ಒಳಗಡೆ ಸ್ಟೀಲು, ಔಟ್ಸೈಡ್ ಕಾಪರ್ ಕೋಟಿಂಗ್. ಇದರಲ್ಲಿ ಸೈಜಸ್ ಸಿಗುತ್ತಲ್ಲ? ಇದರಲ್ಲಿ 3 ಸೈಜಸ್ ಬರುತ್ತೆ. ಇದು ಗೋಪುರ ಅಂತ ಹೇಳ್ತಾರಲ್ಲ? ಇದು ಜಟಾರಿ. ಆಶೀರ್ವಾದ ಕೊಡ್ತಾರಲ್ಲ ಅದು. ಓಕೆ, ಇದರಲ್ಲೂ ಡಿಸೈನ್ಸ್ ಇದೆ ಮತ್ತೆ ಸೈಜಸ್ ಎಲ್ಲ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹಿತ್ತಾಳೆಲ್ಲ ಇದು? ಇದು ಗೋಪುರ. ಇದು ಕಳಸ. ಇದು ಕಾಪರ್ ಮತ್ತೆ ಬ್ರಾಸ್ ಎರಡೂ ಬರುತ್ತೆ. ಓಕೆ, ಕಾಪರಲ್ಲಿ ಬೇಕಾದರೆ ಕಾಪರು ಸಿಗುತ್ತೆ, ಮತ್ತು ಬ್ರಾಸಲ್ಲಿ ಬೇಕಾದರೆ ಬ್ರಾಸಲ್ಲೂ ಸಿಗುತ್ತೆ. ಇದು ಬಾಸ್ಕೆಟ್, ಫ್ಲವರ್ ಬಾಸ್ಕೆಟ್. ಇದರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ. ಇದು ಒಳಗಡೆ ಕಾಪರ್ ಕೋಟಿಂಗ್ ಅಲ್ಲ? ಬೇರೆ ಬೇರೆ ವೆರೈಟಿ ಇರುತ್ತೆ. ಕಾಪರ್ ಬಾಟಲ್ ಸರ್? ಓಕೆ, ಇದೆಲ್ಲ ಪೀಸ್ ಲೆಕ್ಕ ಅಲ್ಲ? ಪೀಸ್ ಲೆಕ್ಕ. ಸೈಜಸ್ಸು ಮತ್ತು ಡಿಫ್ರೆಂಟ್ ಡಿಸೈನ್ಸು ಸಿಗುತ್ತೆ. ತಳೆ ಬೌಲ್ಸ್ ಸರ್? ಓಕೆ, ಇದರಲ್ಲಿ ಸ್ಮಾಲ್ ಸೈಜಸ್ಸು ಸಿಗುತ್ತೆ, ಬಿಗ್ ಸೈಜಸ್ಸು ಸಿಗುತ್ತೆ. ದಾನ ಕೊಡೋದಕ್ಕೆ ಈ ಥರ ಫುಲ್ ಸೆಟ್ ಬೇಕಾದ್ರೂ ಸಿಗುತ್ತೆ ಸ್ಮಾಲ್ ಸೈಜಸ್ಸಲ್ಲಿ. ಚಿಕ್ಕದು ಗ್ಲಾಸು. ಓಕೆ, ದಾನ ಕೊಡೋಕ್ಕೆ ಯೂಸ್ ಮಾಡ್ತಾರೆ. ಬಿಗ್ ಸೈಜಸ್ಸು ಸಿಗುತ್ತಲ್ಲ ಇದರಲ್ಲಿ? ಎಲ್ಲ ಸೈಜಸ್ ಸಿಗುತ್ತೆ. ಇದು ಕುಂಭಕಿಂಡಿ. ಕುಂಭಕಿಂಡಿನಾ ಅಂದರೆ? ನೀರು ಹಾಕಿ ದೇವರಿಗೆ ಅಭಿಷೇಕ ಮಾಡೋಕ್ಕೆ. ಜಾಸ್ತಿ ವೆಯ್ಟ್ ಇದೆ. ಹೋಮಗುಂಡ ಅಂತ ಹೇಳ್ತಾರಲ್ಲ, ಸೊ ರೆಡಿಮೇಡ್ ಹೋಮಗುಂಡ ಬರುತ್ತೆ ಫ್ರೆಂಡ್ಸ್. ಮನೇಲಿ ಒಂದು ಟೈಮ್ ಪರ್ಚೇಸ್ ಮಾಡಿ ಇಕ್ಕೊಂಡ್ರೆ ಕೂಡ ಎಲ್ಲ ಪೂಜೆಸ್ಗೂ ಯೂಸ್ ಆಗುತ್ತೆ. ಇದರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ, ವೆಯ್ಟ್ ಮೇಲೆ ಪ್ರೈಸ್ ಬರುತ್ತೆ. ಇದಕ್ಕಿಂತ ದೊಡ್ಡದು ಸಿಗುತ್ತಲ್ಲ? ಇನ್ನು ಚಿಕ್ಕದು ಸಿಗುತ್ತೆ. ಓಕೆ, ಇದು ಸರ್ ಕಲಶ. ಇದರಲ್ಲಿ ಸ್ಮಾಲ್ ಸೈಜಸ್ಸು ಸಿಗುತ್ತೆ, ಬಿಗ್ ಸೈಜಸ್ ಸಿಗುತ್ತೆ. ಸೊ ಡಿಸೈನ್ಸ್ ನೋಡಿ, ಈ ಥರ ಬೇರೆ ಬೇರೆ ಡಿಸೈನ್ಸು ಮತ್ತು ವೆರೈಟೀಸ್ ಎಲ್ಲ ಅವೈಲೇಬಲ್ ಇದೆ. ಇನ್ನು ಚಿಕ್ಕದು ಬೇಕಂದರೆ ಈ ಥರ ಬರುತ್ತೆ. ಅದಕ್ಕಿಂತ ಚಿಕ್ಕ ಸೈಜು ಸ್ವಲ್ಪ ಡಿಸೈನರ್ ಆಗಬೇಕು ಅಂದರೆ ಈ ಥರ ಬರುತ್ತೆ. ಇದೆಲ್ಲ ವೆಯ್ಟು ಜಾಸ್ತಿ. ಇದೆಲ್ಲ ವೆಯ್ಟ್ ಮೇಲೆ ಪ್ರೈಸಾ ಸರ್? ಇದು ತುಂಬ ವೆಯ್ಟ್ ಇದೆ. ಸೊ ಈ ವೆರೈಟೀಸ್ಗೆಲ್ಲ ಕೂಡ ರೀವ್ಯಾಲ್ಯೂ ಇರುತ್ತೆ ಫ್ರೆಂಡ್ಸ್. ಇದು ನೋಡಿ, ಸ್ವಲ್ಪ ದೊಡ್ಡ ಚೆಂಬು, ಕಲಶ ಇಕ್ಕೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಸೈನರ್ ಟೈಪಲ್ಲಿ ಬೇಕು ಅಂದರೆ ಇದು ಚೆನ್ನಾಗುತ್ತೆ. ಇದು ಪಂಚಪಾತ್ರನ? ಇದರಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸಿಗುತ್ತೆ. ಓಕೆ, ಪಂಚಪಾತ್ರೆಯಲ್ಲಿ ವೆರೈಟೀಸು ಇದೆ, ಮತ್ತು ಈ ಥರ ಸೆಟ್ ವೈಸ್ ಬೇಕಾದ್ರೂ ಸೆಟ್ ವೈಸು ಸಿಗುತ್ತೆ. ಇದು ಪಂಚಪಾತ್ರೆನಾ? ಇದಕ್ಕೆ ಸ್ಪೂನು ಸಿಗುತ್ತಲ್ಲ? ಓಕೆ, ಸೊ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೀವು ಸೇಲ್ ಪರ್ಪಸ್ಗೆ ಮತ್ತು ಓನ್ ಯೂಸ್ಗೆ, ಗಿಫ್ಟಿಂಗ್ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕಂದ್ರೂ ಸಿಗುತ್ತೆ. ಸೊ ಇವ್ರ ಹತ್ರ ರಿಟರ್ನ್ ಗಿಫ್ಟ್ಗೋಸ್ಕರ ನೀವು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟಿಂಗ್ 20 ರೂಪೀಸ್ 30 ರೂಪೀಸಿಂದ ಕೂಡ ರಿಟರ್ನ್ ಗಿಫ್ಟ್ ಐಟಮ್ ಸಿಗುತ್ತೆ.
ಇದು ಸರ್ ಇದು ಪಾವ್ ಸೇರು. ಹಾವು ಸೇರು. ಇದು ಕಾಪರ್ ಅಲ್ಲ, ಕಾಪರು ಮತ್ತು ಪಿತ್ತಾಳೆ. ಇದರಲ್ಲಿ ಸೈಜಸ್ ಸಿಗುತ್ತೆ. ಇದು ಸ್ಮಾಲ್ ಸೈಜ್ ಅಲ್ಲ. ಇದು ಪ್ಲೇಟ್, ಪೂಜಾ ಪ್ಲೇಟ್. ಇದು ಪೂಜಾ ಪ್ಲೇಟ್ಸು. ಡಿಸೈನರ್ ಪ್ಲೇಟ್ ವಿತ್ ಪಿಡಿ ಬೇಕಂದ್ರೂ ಸಿಗುತ್ತೆ ನೋಡಿ, ಈ ಥರ ಬರುತ್ತೆ. ಇದು ಪ್ಲೇನ್ ಬೌಲ್ಸ್ ಎಲ್ಲ, ಇದು ಪ್ಲೇನ್ ಬೌಲ್ಸ್ ಬರುತ್ತೆ. ಇದು ಡಿಸೈನರ್ ಐಟಮು. ಮತ್ತು ಇದರಲ್ಲಿ ನಿಮಗೆ ಸೈಜಸ್ ಎಲ್ಲ ಕೂಡ ಸಿಗುತ್ತೆ. ಮೀಡಿಯಮ್ ಸೈಜಿಂದ ಬಿಗ್ ಸೈಜ್ ತನಕ ಸಿಗುತ್ತೆ. ಇದು ಏನು ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಆರತಿ ಇದೆ, ಶಂಖ ಆರತಿ. ಇದು ಶಂಖ ಆರತಿ. ಇದೆಲ್ಲ ಟೆಂಪಲ್ಸಲ್ಲಿ ಯೂಸ್ ಮಾಡ್ತಾರಲ್ಲ. ಓಕೆ. ಇದು ಸ್ನೇಕ್ ಆರತಿ. ಸ್ನೇಕ್ ಆರತಿ. ಆರತಿ ಅಂದರೆ ಇಲ್ಲಿಗೆ ಥರ. ಇದು ಸ್ನೇಕ್ ಆರತಿ. ಇದು ಶಂಕು ಆರತಿ. ಇದು ಚಕ್ರ ಆರತಿ. ಓಕೆ. ಇದು ಚಕ್ರ ಆರತಿ. ಇದು ಮನೇಲಿ ಯೂಸ್ ಮಾಡಲ್ಲ, ಓನ್ಲಿ ಟೆಂಪಲ್ಸ್. ಟೆಂಪಲ್ಸ್ಗೆ ಇಂಥದ್ದು ಆದರೆ ಮನೆಗೆಲ್ಲ ಯೂಸ್ ಮಾಡ್ತಾರೆ. ಇದು ಪಂಚಾರತಿ. ಇದು ಪಂಚಾರತಿ. ಸ್ಮಾಲ್ ಸೈಜ್ ಸಿಗುತ್ತೆ, ಬಿಗ್ ಸೈಜು ಸಿಗುತ್ತೆ ಪಂಚಾರತಿನಲ್ಲಿ. ಇದು ಚೆನ್ನಾಗಿದೆ ನೋಡಿ ಆರತಿ. ಇದು ಕರ್ಪೂರ ಆರತಿ. ಇದು ಟೆಂಪಲ್ಸ್ ಯೂಸ್ ಮಾಡೋ ಥರ ಇದೆ, ತುಂಬ ದೊಡ್ಡದಿದೆ ಸೈಜು. ಇದು ಸರ್ ಇದು ಡಮರು. ಇದು ಎಲ್ಲಿ ಟೆಂಪಲ್ಗೆ ಯೂಸ್ ಆಗುತ್ತೆ. ಮತ್ತು ನೀವೇನಾದರೂ ಟೆಂಪಲ್ಗೆ ಪರ್ಚೇಸ್ ಮಾಡಿಕೊಡ್ಬೇಕು ಐಟಮ್ಸ್ ಅಂದರೆ ಆ ಥರ ಐಟಮ್ಸು ಸಿಗುತ್ತೆ. ಸೊ ಬ್ರಾಹ್ಮಿನ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ, ನೀನು ಜಾಸ್ತಿ ಐಟಮ್ಸ್ ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇರೋದು ನೋಡಿ, ಅವ್ರಿಗೆಲ್ಲ ಕೂಡ ನಿಮಗೆ ಇಲ್ಲಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಸಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ, ಮೀಡಿಯಮ್ ರೇಂಜಲ್ಲಿ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಲೈಟ್ ವೆಯ್ಟ್ ಇದೆ, ಜಸ್ಟ್ 200-250 ಈ ಥರ ರೇಂಜಲ್ಲಿ ಬರುತ್ತೆ. ಇಷ್ಟು ದೊಡ್ಡ ಬೌಲು. ಇದು ಸರ್ ಇದು ಲೋಟ. ವೆಯ್ಟ್ ಕೂಡ ಜಾಸ್ತಿ ಇದೆ. ಓಕೆ. ಸೊ ಒಂದು ಐಟಮ್ ಆದರೆ ಅದರಲ್ಲಿ ಎಲ್ಲ ಸೈಜಸ್ ಸಿಗುತ್ತಲ್ಲ. ಸಿಗುತ್ತೆ. ಇದು ಕಾಫಿ ಫಿಲ್ಟರ್. ಇದು ಕಾಫಿ ಫಿಲ್ಟರು. ಹಿತ್ತಾಳೆ. ಇದು ಜವಾರ್ ಜ್ಯೋತಿ ಡಿವಟ್ಕಿ. ಏನೋ ಇದು ನಾನು ನೋಡಿಲ್ಲ ಯಾವಾಗಲೂ. ಇದು ಎಲ್ಲಿ ಯೂಸ್ ಮಾಡ್ತಾರೆ? ಉಡುಪಿ ಬ್ಯಾಂಗ್ಳೂರ್ ಸೈಡ್. ಇದು 5 ಇರೋದು ಇದರಲ್ಲಿ ಸೇಮ್. ಓಕೆ. ಸೇಮ್ ಅದೇ ಥರ 5 ಬರೋ ಥರ. ಮತ್ತು ದೊಡ್ಡ ಬೌಲ್ಸು ಡಮರುನಲ್ಲಿ ಬಿಗ್ ಸೈಜ್ ಬೇಕಾದರೆ ಸಿಗುತ್ತೆ. ಓಮಗುಂಡದಲ್ಲಿ ನಿಮಗೆ ಬಿಗ್ ಸೈಜ್ ಬೇಕಾದರೆ ಸಿಗುತ್ತೆ. ಸ್ವಲ್ಪ ಕಲೆಕ್ಷನ್ ಮಾತ್ರ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಬೇರೆ ಕಲೆಕ್ಷನ್ಸ್ ಮತ್ತು ವೆರೈಟೀಸ್ ಎಲ್ಲ ಕೂಡ ಸಿಗುತ್ತೆ. ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ಮತ್ತು ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ರೆ ಇವತ್ತೆಲ್ಲ ನೋಡ್ಬೋದು, ಅಷ್ಟು ವೆರೈಟೀಸ್ ಇದೆ. ಪ್ರೈಸ್ ಅಂತೂ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ರೀಸನಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಏನು ಕಲೆಕ್ಷನ್ ತೋರಿಸ್ತಾ ಇದ್ದೀರಾ ಸರ್? ಇದು ನೋಡಿ, ಇದು ಎಲ್ಲ ಆರತಿ ವೆರೈಟೀಸ್. ಇದು ಧೂಪ ಆರತಿನಾ ಇದು? ಇದು ಇದೆ, ಇದರಲ್ಲಿ ಎಲ್ಲ ಸೈಜಸ್ ಇದೆ. ಓಕೆ. ಧೂಪ ಆರತಿನಲ್ಲಿ ಸೈಜಸ್. ಮತ್ತೆ ಇದು ಸ್ಟೆಪ್ ಆರತಿ. ಇದು ದೇವಸ್ಥಾನದಲ್ಲಿ ಯೂಸ್ ಮಾಡ್ತಾರಲ್ಲ. ಓಕೆ. ಏನು ಸರ್ ಇದು ನೇಮು? ಸ್ಟೆಪ್ ಆರತಿ. ಇದು ಏನೋ ಡಿಫ್ರೆಂಟ್ ಆಗಿದೆ. ಇದು ದೀಪನಾ? ಇದು ದೀಪ ಇದೆ, ಸಾಯಂಕಾಲ ಬಟ. ಇಲ್ಲಿ ತೂಕ ಹಾಕ್ತಾರೆ. ಇದು ದೀಪ. ಓಕೆ. ಇದು ಟೆಂಪಲಲ್ಲೇ ಯೂಸ್ ಮಾಡ್ತಾರಾ? ದೇವಸ್ಥಾನದಲ್ಲಿ ಯೂಸ್ ಮಾಡ್ತಾರಾ? ಓಕೆ. ಸೊ ಹ್ಯಾಂಗ್ ಮಾಡಿರ್ತಾರಲ್ಲ ಟೆಂಪಲಲ್ಲಿ ದೇವ್ರ ಮುಂದೆ? ಇಲ್ಲ ಸರಿ, ಹಂಗೆ ಇಲ್ಲಿ ತೂಕ ಹಾಕ್ತಾರೆ. ಓಕೆ. ಓಕೆ. ಇದು ಸ್ಪೂನ್ ಆರತಿ. ಇದು ಪಂಚಾರತಿ. ಇದು ತುಳಸಿ ಪಾಟ್ ಅಲ್ಲ? ಇದು ತುಳಸಿ ಪಾಟ್. ಇದು ತುಂಬಾ ಲೈಟ್ ವೆಯ್ಟ್ ಇದೆ ಅಲ್ಲ? ಲೈಟ್ ವೆಯ್ಟ್ ಇದೆ. ಇದರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ. ಇದು ಇದು ಏನು ಸರ್? ಇದು ಸಾಲ್ ದೀಪ. ಇದು ಅಧಿಕ ಮಾಸಕ್ಕೆ ಜಾಸ್ತಿ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಅಧಿಕ ಮಾಸದು ಜಾಸ್ತಿ ಹೋಗುತ್ತೆ. ಅಧಿಕ ಮಾಸದಲ್ಲಿ? ಮನೇಲಿ ಯೂಸ್ ಮಾಡ್ಬೋದಾ? ಮನೇಲಿ ಯೂಸ್ ಮಾಡ್ಬೋದು, ದಾನ ಕೊಡೋದಕ್ಕೆ ಯೂಸ್ ಆಗುತ್ತೆ. ಇದು ಸಿಂಹಾಸನ. ಇದು ಬೇರೆ ಪ್ಯಾಟರ್ನ್ಸ್ ಬೇಕಾದ್ರೂ ಸಿಗುತ್ತಲ್ಲ ಸಿಂಹಾಸನದಲ್ಲಿ? ಬೇರೆ ಪ್ಯಾಟರ್ನ್ ಇದೆ. ಇದು ಲೈಟ್ ವೆಯ್ಟ್ ಇದೆ ಮತ್ತು ಹೆವಿ ಗೇಜಲ್ಲಿ ಬೇಕಂದರೆ ಹೆವಿ ಗೇಜಲ್ಲೂ ಸಿಗುತ್ತೆ.
ಇದು ಟ್ರೇ. 4 ಸೈಜಸ್ ಇದೆ ಅಲ್ಲ, ಹಾಂ, ಸ್ಮಾಲ್ ಸೈಜಿಂದ ಬಿಗ್ ಸೈಜ್ ತನಕ ಇದೆ. ಇದೆಲ್ಲ ವೆಯ್ಟ್ ಮೇಲೆ ಪ್ರೈಸಾ? ವೆಯ್ಟ್ ಮೇಲೆ ಪ್ರೈಸ್. ಓಕೆ. ಇದು ದೀಪ. ಇದೆಲ್ಲಿ ಸರ್ ತುಳಸಿ ಪಾಟ್ ಹತ್ರ ಇಕ್ಕೋತಾರ ಇದೆ. ಸೈಜಸ್ ಸಿಗುತ್ತಾ? 5 ಸೈಜಸ್ ಬರುತ್ತೆ. 5 ಸೈಜಸ್ ಸಿಗುತ್ತೆ. ಇದು ಅರಿಶಿನ ಕುಂಕುಮ ಬೊಟ್ಲು. ಇದರಲ್ಲೂ ಡಿಸೈನ್ಸ್ ಬೇರೆ ಬೇರೆ ಎಲ್ಲ. ಇದು ಏನಿಗೆ ಯೂಸ್ ಮಾಡ್ತಾರೆ ಸರ್? ತುಂಬ ಕ್ಯೂಟ್ ಆಗಿದೆ. ಓಕೆ, ದೇವ್ರ ಹತ್ರ ಪ್ರಸಾದ ಇಕ್ಕೋದಕ್ಕೂ ಚೆನ್ನಾಗಿರುತ್ತೆ. ಇದು ಪೂಜಾ ಪೆಟ್ಟಿ. ಪೂಜಾ ಪೆಟ್ಟಿನ ಪೂಜಾ ಬಾಕ್ಸ್. ಇದು ನೋಡಿ ಪೂಜಾ ಬಾಕ್ಸ್. ಪೂಜಾ ಐಟಮ್ಸ್ ಎಲ್ಲ ಇದರಲ್ಲಿ ಇಕ್ಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ಇದು ಪೂಜಾ ಬಾಕ್ಸಾ? ಪೂಜಾ ಬಾಕ್ಸ್ ಥರನೂ ಯೂಸ್ ಮಾಡ್ಬೋದು, ಮನಿ ಬಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಇನ್ನೂ ಒಳಗಡೆ ಇದಾ ಸೈಜಸ್? ಓಕೆ, 5 ಸೈಜಸ್ ಅವೈಲಬಲ್ ಇದೆ. ಇದು ಕೋಕೋನಟ್ಟಾ ಸರ್? ರಿಮೂವ್ ಮಾಡೋಕ್ಕಾಗಲ್ಲ? ರಿಮೂವ್ ಮಾಡೋಕ್ಕಾಗಲ್ಲ, ಸೈಜಸ್ ಸಿಗುತ್ತೆ ಬೇರೆ ಬೇರೆ. ಇದು ಕಮಾಂಡಲನಾ? ಇದು ಓಕೆ, ಸ್ಮಾಲ್ ಸೈಜ್ ಇದೆ, ಬಿಗ್ ಸೈಜು ಇದೆ. ತುಳಸಿ ಪಾಟು ಬಿಗ್ ಸೈಜ್. ರೌಂಡ್ ಸ್ಟೂಲಾ? ಪೀಠ ಥರ ಯೂಸ್ ಮಾಡ್ಬೋದಲ್ಲ? ಕಲಶನ ಇಕ್ಕೋಕ್ಕೆ ಮತ್ತು ದೇವ್ರನ್ನ ಇಕ್ಕೋಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಸೈಜಸ್ ಇದೆ ಮತ್ತು ಡಿಸೈನ್ಸ್ ಕೂಡ ಅವೈಲಬಲ್ ಇದೆ. ಇದೆಲ್ಲ ರಿಟರ್ನ್ ಗಿಫ್ಟ್ಗೂ ಚೆನ್ನಾಗಿರುತ್ತೆ. ಅರಿಶಿನ ಕುಂಕುಮ ಬಟ್ಲು ಸಿಂಗಲ್ ಬರುತ್ತೆ. ಇದು ವೆಯ್ಟ್ ಇದೆ. ಇದು ರಿಟರ್ನ್ ಗಿಫ್ಟ್ಗೋಸ್ಕರ ಕೂಡ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ನೋಡಿ. ಇದೇನು ಸರ್? ಅರಿಶಿನ ಕುಂಕುಮ ಸೆಟ್. ಈ ಥರ ಬರುತ್ತೆ. ಬಟ್ಲೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ವಿತ್ ಪ್ಲೇಟ್ ಅಟ್ಯಾಚ್ಡ್ ಬಂದಿದೆ, ವಿತ್ ಪ್ಲೇಟು ಮತ್ತು ಅರಿಶಿನ ಕುಂಕುಮ ಬಟ್ಲು ಸಿಂಗಲ್. ಸೊ ಇದೆಲ್ಲ ನೀವು ರಿಟರ್ನ್ ಗಿಫ್ಟ್ಗೋಸ್ಕರನೂ ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆ, ಮತ್ತು ಗೃಹ ಪ್ರವೇಶ, ಮದುವೆ ಟೈಮಲ್ಲಿ ನೀವು ರಿಟರ್ನ್ ಗಿಫ್ಟ್ಗೋಸ್ಕರ ಮೀಡಿಯಮ್ ಬಜೆಟಲ್ಲಿ ಬೇಕಂದರೆ ಈ ಥರ ಡಿಫ್ರೆಂಟಾಗೂ ಕೊಡ್ಬೋದು. ತುಂಬ ಚೆನ್ನಾಗಿದೆ. ಮೇನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ಬೋದು ಈ ಥರ ಅರಿಶಿನ ಕುಂಕುಮ ಬಟ್ಲು. ಸೊ ಸ್ಟಾರ್ಟಿಂಗ್ ರೇಂಜ್ ಸರ್ ಇದು ಚಿಕ್ಕ ಪೀಸಸ್ ಇದೆ ಅಲ್ಲ, ಪೀಸ್ ಲೆಕ್ಕ ಅಲ್ಲ? 25 ರುಪೀಸ್. ಓಕೆ, ಸ್ಟಾರ್ಟಿಂಗ್ 20 ರುಪೀಸಿಂದನೂ ಸಿಗುತ್ತಲ್ಲ ರಿಟರ್ನ್ ಗಿಫ್ಟು. ಇದೆಲ್ಲ ಡಿಫ್ರೆಂಟ್ ಇದೆ. ಅಂಗಡಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಕಲೆಕ್ಷನ್ಸು ಅಷ್ಟಿದೆ, ವಿಡಿಯೋನಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲನೂ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಅಗರಬತ್ತಿ ಸ್ಟ್ಯಾಂಡ್ ಅಲ್ಲ? ಇದು ತುಂಬ ಯೂನಿಕ್ ಆಗಿದೆ ಅಗರಬತ್ತಿ ಸ್ಟ್ಯಾಂಡು. ಇದು ದಾನ ಕೊಡೋದು. ಇದು ಪಿತ್ತಾಳೆನೇ ಅಲ್ಲ? ಪಿತ್ತಾಳೆ ದೀಪನೇ. ಶಂಖ ಪ್ಲೇಟ್ಸ್ ಫುಲ್ ಸೆಟ್ ಅಲ್ಲ ಇದು? ಓಕೆ, ಇದು ಲೀಪ್ ಟೈಪಲ್ಲಿ ಪ್ಲೇಟ್ಸ್, ಬನಾನಾ ಪ್ಲೇಟ್ಸ್. ಇದು ಆರತಿ ವೆರೈಟಿ. ಓಕೆ, ಅದರಲ್ಲಿ ಬೇರೆ ಪ್ಯಾಟರ್ನು ಇದೆ ನೋಡಿ. ಓಕೆ, ಇದರಲ್ಲಿ ಸೈಜಸ್ ಸಿಗುತ್ತೆ, ಡಿಸೈನ್ಸು ಸಿಗುತ್ತೆ. ಇದು ಒಂದಿದೆ ಆರತಿ. ಇದೆಲ್ಲ ಇದು ಧೂಪ ಆರತಿ. ಇದು ಹೆವಿ ವೆಯ್ಟ್ ಕೂಡ ಇದೆ. ಮತ್ತು ಮನೆಯಲ್ಲಿ ಡೆಲಿವರಿ ಟೈಮಲ್ಲಿ ಏನು ಸರ್ ಏನು ಮಾಡ್ತಾರಲ್ಲ, ಸಾಂಬ್ರಾಣಿ ಹಾಕೋಕ್ಕೂ ಚೆನ್ನಾಗಿರುತ್ತೆ. ಇದು ನೋಡಿ, ಹೆವಿ ಇದೆ. ಅಮರ್ದೀಪ. ವೆಯ್ಟ್ ಜಾಸ್ತಿ ಇದೆ. ಇದು ಟೀ ಪಾಟ್. ವೆಯ್ಟು ಇದೆಲ್ಲ ಇದು? ಇದು ಪಂಚಪಾತ್ರೆ ಥರನೇ ಯೂಸ್ ಮಾಡ್ಕೋಬೋದು, ಬೌಲು. ಮತ್ತು ರಿಟರ್ನ್ ಗಿಫ್ಟ್ಗೋಸ್ಕರ ಸ್ಮಾಲ್ ಐಟಮ್ಸ್ ಬೇಕಂದ್ರೂ ಸಿಗುತ್ತೆ ಫ್ರೆಂಡ್ಸ್. ಸೊ ಎಲ್ಲನೂ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ, ಅಷ್ಟು ವೆರೈಟೀಸ್ ಇದೆ. ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇದೆ. ಇದು ಕಾಫಿ ಸೆಟ್. ಅರಿಶಿನ ಕುಂಕುಮ ಬೌಲ್ಸು, ಡಿಸೈನರ್ ಐಟಮ್ಸ್, ಬೀಡ್ಸ್ ವರ್ಕ್ ಬಂದಿದೆ. ಪೂಜಾ ಬಾಕ್ಸ್ ತೋರಿಸಿ ಸರ್. ಅದು
ಇದು ಕತ್ತಿ. ಏನೋ ಹೇಳ್ತಾರಲ್ಲ ಸರ್, ಕತ್ತಿ ಕತ್ತಿ. ಕರಗ ಮಾಡೋಕೆ ಜಾಸ್ತಿ ಯೂಸ್ ಮಾಡ್ತಾರಲ್ಲ. ಇದು ಇದು ಒಂದು ಕತ್ತಿನೇ. ಇದು ಕತ್ತಿನೇ. ಮಹಾರಾಣಾ ಪ್ರತಾಪ್ ರಾಜಸ್ಥಾನ್ ಫೇಮಸ್. ಓಕೆ, ಬಾಕ್ಸ್ ಅಲ್ಲ. ಹಾಂ. ಸೊ ಪೂಜಾ ಐಟಮ್ಸ್ ಎಲ್ಲ ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಪೂಜಾ ರೂಮಲ್ಲಿ ಇಕ್ಕೋಬೋದು ಫ್ರೆಂಡ್ಸ್. ಅಲ್ಲಿ ಹಾಕೋಕ್ಕಿಂತ ಇದರಲ್ಲಿ ನೀವು ಎಲ್ಲನೂ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಪ್ರೈಸೂ ಕಡಿಮೆ ಇರುತ್ತೆ, ರೀಸನಬಲ್ ಪ್ರೈಸ್ ಇದೆ. ಇದರಲ್ಲಿ ಸ್ಮಾಲ್ ಸೈಜಸ್ ಬೇಕಂದರೆ ಸ್ಮಾಲ್ ಸೈಜಸ್ಸು ಸಿಗುತ್ತೆ. ಇದು ನೋಡಿ, ಈ ಥರ ಸ್ಮಾಲ್ ಬಾಕ್ಸಸ್ ಬೇಕಾದರೆ ಸ್ಮಾಲ್ ಬಾಕ್ಸಸ್ಸು ಸಿಗುತ್ತೆ. ಮೀಡಿಯಮ್ ಸೈಜಿಂದ ಬಿಗ್ ಸೈಜ್ ತನಕ ಅವೈಲಬಲ್ ಇದೆ. ಇದು ಸರ್ ಇದು ವೇಲ್, ಮುರುಗನ್ ವೇಲ್. ಸೊ ಟೆಂಪಲ್ಗೋಸ್ಕರ ಪರ್ಚೇಸ್ ಮಾಡಬೇಕು, ಇಲ್ಲ ನೀವು ಟೆಂಪಲ್ಗೋಸ್ಕರ ಗಿಫ್ಟ್ ಕೊಡಬೇಕಂದ್ರೂ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಇದು ಸೂಲ, ಇದು ಡಬಲ್ ಸ್ಟೆಪ್ ದೀಪನಲ್ಲಿ ಕಲೆಕ್ಷನ್ ಸಿಗುತ್ತೆ ಅಲ್ಲ. ತುಂಬಾ ಫೈನ್ ಫಿನಿಶಿಂಗ್ ಅಲ್ಲಿ ಮಾಡಿರುವಂತದ್ದು. ಏನಪ್ಪ ಇವರು ವಿಡಿಯೋದಲ್ಲಿ ರಾಮ ಮಂದಿರ್ನ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀರಾ ಫ್ರೆಂಡ್ಸ್? ಹೌದು, ಜನವರಿ 22ಗೆ ರಾಮ ಮಂದಿರ್ ಓಪನ್ ಆಗ್ತಾ ಇದೆ. ಸೊ ಹೆಮ್ಮೆ ವಿಷಯ ಏನು ಅಂದರೆ ಬ್ಯಾಂಗ್ಳೂರ್ ನಗರದ ಪೇಟೆಯಲ್ಲಿ ಲೊಕೇಟ್ ಆಗಿರುವಂಥ ಜ್ಯೋತಿ ಹ್ಯಾಂಡಿಕ್ರಾಫ್ಟೆಡ್ ಅವರ ಕಾಪರ್ ಮತ್ತು ಬ್ರಾಸ್ ಐಟಮ್ಸ್ ಎಲ್ಲ ಕೂಡ ರಾಮ ಮಂದಿರ್ಗೆ ಹೋಗ್ತಾ ಇದೆ ಫ್ರೆಂಡ್ಸ್. ಸೊ ಇದರಲ್ಲಿ ಗರ್ವ ಪಡೋ ವಿಷಯ ಏನು ಅಂದರೆ, ಸೊ ವಿಗ್ರಹ ಕೂಡ ಇವರೇ ಮ್ಯಾನುಫ್ಯಾಕ್ಚರ್ಸ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಅದು ನನಗೆ ಹೇಳೋಕ್ಕೂ ಕೂಡ ತುಂಬಾ ಗರ್ವ ಅಂತ ಅನಿಸ್ತಾ ಇದೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಇನ್ ಬ್ಯಾಂಗ್ಳೂರ್ ಅಂತಲೂ ಹೇಳ್ಬೋದು. ಸೊ आज हमारे शॉप में स्वामी जी पधारे हैं, जो अयोध्या के लिए मेन हवन के लिए सामग्री लेने के लिए पधारे हैं। ये हमारा सौभाग्य है कि हमारे दुकान से आज स्वामी जी का शरण पड़ा हमारे दुकान में, और हमारे दुकान से अयोध्या के लिए सामान जा रहा है। ये हमारा बहुत बड़ा सौभाग्य है। धन्यवाद स्वामी जी। ಹೌದು ಫ್ರೆಂಡ್ಸ್, ಇವರು ಬ್ಯಾಂಗ್ಳೂರಲ್ಲೇ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಇನ್ ಕಾಪರ್ ಬ್ರಾಸ್ ಐಟಮ್ಸ್ ಅಂತಲೂ ಹೇಳ್ಬೋದು. ಇವ್ರದ್ದು ಹೆಡ್ ಶಾಪ್ ಬಂದು ನಗರದ ಪೇಟೆಯಲ್ಲಿ ಲೊಕೇಟ್ ಆಗದ. ಒಂದು ಶಾಪಲ್ಲಿ ಕಂಪ್ಲೀಟ್ ಆಗಿ ವಿಗ್ರಹ ಸಿಗುತ್ತೆ, ಇನ್ನೊಂದು ಶಾಪಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಬೇಕಾಗಿರೋಂಥ ಪೂಜಾ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ ಫ್ರೆಂಡ್ಸ್. ಬೆಸ್ಟ್ ಪ್ರೈಸ್ಗೆ ನೀವು ತಗೋಬೇಕಂದ್ರೆ ಡೆಫಿನೆಟ್ ಆಗಿ ಜ್ಯೋತಿ ಹ್ಯಾಂಡಿಕ್ರಾಫ್ಟೆಡ್ಗೆ ಒಂದ್ಸಾರಿ ವಿಸಿಟ್ ಮಾಡಿ. ಆನ್ಲೈನ್ ಥ್ರೂ ಕೂಡ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.